ಈಗ ನಾನು ಕೊಕೊಟ್ನೂರು ಗ್ರಾಮಕ್ಕೆ ನಮ್ಮ ಹೆಮ್ಮೆಯ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕೊಟ್ನೂರು ಗ್ರಾಮಕ್ಕೆ ಬಂದಿರೋದು ಒಂದು ವಿಶೇಷ ಕಾರ್ಯಕ್ರಮ. ಇಲ್ಲಿ ನಮ್ಮ ದೇವಸ್ಥಾನ ಅಂದ್ರೆ ಅಯ್ಯಪ್ಪ ದೇವಸ್ಥಾನ, ವಿಶೇಷವಾದ ಅಯ್ಯಪ್ಪ ದೇವಸ್ಥಾನದ ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಪ್ರತಿಯೊಂದು ಊರಲ್ಲಿ ಶರಣರು ನಮ್ಮ ಒಂದು ಕಪ್ಪು ಬಟ್ಟೆಯನ್ನು ತೊಟ್ಕೊಂಡು ತಿಂಗಳಾನುಗಟ್ಟಲೆ ಅವರು ಸೇವೆ ಮಾಡಿಕೊಂಡು ಯಾವುದೋ ಹ್ಯಾಬಿಟ್ ಚಟಗಳನ್ನೆಲ್ಲ ಬಿಟ್ಟು ಬಂಧುಗಳೇ, ಈ ಒಂದು ಅಯ್ಯಪ್ಪ ಸ್ವಾಮಿಗಳ ಈ ಒಂದು ಸಮಾರಂಭ ಪ್ರತಿ ವರ್ಷ ಡಿಸೆಂಬರ್ 4ನೇ ತಾರೀಕು ಭರತೇಶ್ ಗುರುಗಳ ನೇತೃತ್ವದಲ್ಲಿ ನಡೆಯುತ್ತದೆ. ಈಗ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯರಾದ ನಮ್ಮ ಬಬಲಾದಿಯಿಂದ ಬಂದಿದ್ದರು ಬಬಲಾದಿ ಗುರುಗಳು ಮತ್ತು ಕೊಡಗಾನೂರದ ಗುರುಗಳು, ಕೊಡಗಾನೂರದ ಅಜ್ಜನವರು ಬಂದಿದ್ದರು. ಮತ್ತು ಇಲ್ಲಿ ಸನ್ಮಾನ್ಯರಾದ ನಮ್ಮ ಜಡ್ಪಿ ಅಂತೀವಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸನ್ಮಾನ್ಯ ಸಿದ್ದಪ್ಪಣ್ಣ ಮುದುಕಣ್ಣವರವರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತನುಮನ ಧನದಿಂದ ಬಂದು ಹಾಜರಾಗಿದ್ದರು. ಹಾಗೆಯೇ ನಮ್ಮ ಕಾಡದೇವ್ರ ಮಠ ಶ್ರೀಮಠದ ಗುರುಗಳು ಸನ್ಮಾನ್ಯ ಮುತ್ತು ಅಣ್ಣ ಕಾಡದೇವ್ರ ಮಠ, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತನುಮನದಿಂದ ಸೇವೆ ಸಲ್ಲಿಸಿದರು. ಮತ್ತು ಹಾಗೆ ಇಲ್ಲಿ ರಾಜು ಅಣ್ಣ, ನಮ್ಮ ಕೊಕೊಟ್ನೂರು ಕ್ರಾಸ್ದಲ್ಲಿರುವ ಪಾನ್ ಶಾಪದ ರಾಜು ಅಣ್ಣ, ರಾಜು ಸರ್ ರಜಪೂತ್, ಇವರು ಕೂಡ ತಮ್ಮ ತನುಮನದಿಂದ ಬಂದು ಈ ಒಂದು ಅಯ್ಯಪ್ಪ ಸ್ವಾಮಿಗೆ ಸೇವೆ ಸಲ್ಲಿಸಿದರು. ರಾಜು ಅಣ್ಣ ರಜಪೂತ್, ಕೊಕೊಟ್ನೂರು ಕ್ರಾಸ್ ಪಾನ್ ಶಾಪ್, ಇವರು ಕೂಡ ಬಂದಿದ್ದರು ಆ ಒಂದು ಕಾರ್ಯಕ್ರಮಕ್ಕೆ. ಹಾಗೆಯೇ ನಮ್ಮ ಮಲ್ಲೇಶ್ ಮಾದರ್, ಸನ್ಮಾನ್ಯ ಮಲ್ಲೇಶ್ ಮಾದರ್ ಅವರು ಕೂಡ PUC ITI ಇವರು ವಿದ್ಯಾರ್ಥಿಗಳು, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಮುಂದೆ ಆ ಒಳ್ಳೆಯ ಅವ್ರು ನಿರಂತರವಾದಂಥ ಪಾರಾಯಣ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿಗಳದ್ದು. ಪಾರಾಯಣ ಮಾಡಿ ನಂತರ ಇಲ್ಲಿ ಅನ್ನಪ್ರಸಾದ, ಲಾಸ್ಟಕ್ಕೆ ಅನ್ನಪ್ರಸಾದ ಮಾಡಿಕೊಂಡು ಅವ್ರ ಊರಿಗೆ ತೆರಳಾಕ ಮತ್ತು ಅದನ್ನೇ ಅಪ್ಪಣೆ ಕೊಟ್ಟು ಅವ್ರ ಊರಿಗೆ ತೆರಳಿಸ್ತಾರೆ. ಮುಂದೆ ಜನವರಿ 14ನೇ ತಾರೀಕು ಹೋಗ್ತಾರೇನ್ರಿ? ಜನವರಿ 14ನೇ ತಾರೀಕು, ಜನವರಿ 14ನೇ ತಾರೀಕು ಶಬರಿಮಲೆ ಅಯ್ಯಪ್ಪಗೆ ಅಲ್ಲಿ ಹೋಗಿ ಹಾಜರು ಹೋಗಿ ಅಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಪೂಜೆ ಸಲ್ಲಿಸಿ ಮತ್ತೆ ವಾಪಸ್ ಬಂದು ನಮ್ಮ ಊರಿಗೆ ಸೇರ್ತಾರ ಅಂತೇಳಿ ಈಗ ಹೇಳ್ತಾರೆ. ಅವರೇ ಭರತೇಶ್ ಅಪ್ಪಗಳು ಈಗ ಏನು ಮಾತಾಡ್ತಾರೆ ಅವ್ರನ್ನ ಈಗ ಕೇಳೋಣ. ನಾವು ಈಗ ನೇರವಾಗಿ ಅವ್ರನ್ನ ತಗೋತಾ ಇದ್ದೀನಿ. ದನಿ ಚಂದ್ರವ್ವ ಪುಟ್ಟ ಬ್ರಹ್ಮಚಾರಿ ಅಯ್ಯಪ್ಪ ಸ್ವಾಮಿ 2002ರಾಗ ಮಾಲೆ ಹಾಕಿದ್ದೆ ನಾನು. ಶಬರಿಮಲೆ ಯಾತ್ರೆ ಉಡುಪಿ ರಮೇಶ್ ಅವರು ಬಂದಾರೆ. ಯಾರಪ್ಪ ರೀ? ಉಡುಪಿ ರಮೇಶ್ ಇದ್ರು ನಮ್ಮಲ್ಲಿ ಕೊಕೊಟ್ನೂರಲ್ಲಿ ಹೋಟೆಲ್ ಇತ್ತು ಅವ್ರದ್ದು. ಅವರು ನನ್ನ ಶಬರಿಮಲೆ ಕರ್ಕೊಂಡು ಹೋಗಿದ್ರು. ಫಸ್ಟಿಗೆ 5,000 ರೂಪಾಯಿ ದೇಣೆ ತೆಗಿಸಿ ಹೋಗಿದ್ದೀನಿ ಶಬರಿಗೆ. 5,000 ರೂಪಾಯಿ ದೇಣೆ ಸಾಲ ಮಾಡಿ ಶಬರಿಮಲೆಗೆ ಹೋಗಿದ್ದೆ. ಕೊಡಾಕ್ ಹೋದಿ ತಗೊಳ್ಳಿಲ್ಲ. ಯಾರ ಇವರು? ರಮೇಶ್ ಅವರು ಹೋಟೆಲ್ದವ್ರು. ಇವರು ಹೋಟೆಲ್ದವ್ರು ರೊಕ್ಕ ವಾಪಸ್ ಕೊಡಕ್ ಹೋದ್ರೆ ತಗೊಳ್ಳಿಲ್ಲ. ದೇವ್ರಿಗೆ ಕೊಟ್ರೆ ದೇವ್ರಿಗೆ ಮುಟ್ಲಿ ಅಂತ ಹೇಳಿ ಅವ್ರ ವಿಚಾರ ಒಳ್ಳೆ. ಅವ್ರಿಗೊಂದು ಈಗ ಸದ್ಯ ನಮ್ಮ ಅಶೋಕ್ ಅಥಣಿ ಯೂಟ್ಯೂಬ್ ಚಾನಲ್ ಓದ್ತಿದ್ದಿಲ್ಲ, ಅವ್ರಿಗೊಂದು ಹಾರ್ದಿಕ ಒಂದು ಶುಭಾಶಯ ನಮಸ್ಕಾರಗಳು ಸಲ್ಲಿಸ್ತೀವಿ. ಮುಂದೆ ಗುರುಗಳು, ನಾವು ಈಗ 22 ವರ್ಷ ಮಾಡ್ಲಾಗ್ತೀವಿ ನಾವು ಅಗ್ನಿ ಪೂಜೆ. ನಾನೇ ಮಾಡ್ತೀನಿ. ಎಲ್ಲಿ? ಅಗ್ಗಿ ಸೇವೆ ಎಲ್ಲಾ ಊರಲ್ಲಿ. ಎಲ್ಲಿ? ಎಲ್ಲಾ ಊರಾಗ ಹೋಗ್ತೀರಿ? ಎಲ್ಲಾ ಊರು ಇಲ್ಲಿ ಸುತ್ತಮುತ್ತ ಸಾಧಾರಣ ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರು ನಿಮ್ಮನ್ನ ಆಮಂತ್ರಣ ಕೊಡ್ತಾರ ಅಲ್ಲಿ ಹೋಗಿ ಅಗ್ನಿ ಪೂಜೆ ನೆರವೇರಿಸಿ ಅಲ್ಲಿ ನಿಮ್ದೆಲ್ಲ ಭಕ್ತಿಯನ್ನ ದೇವರ ಪಾರಾಯಣ ಮಾಡಿ ಪೂಜೆ ಸಲ್ಲಿಸಿ ಬರ್ತೀರಿ. ನಿಮಗೆಲ್ಲರೂ ಅಲ್ಲೆಲ್ಲ ಗೌರವ ನಿಮಗೆಲ್ಲ ಸನ್ಮಾನ ಮಾಡ್ತಾರೋ. ನಿಮಗೆ ಗುರುಗಳು ಅಂತ ಹೇಳಿ ನಿಮ್ಮ ಪ್ರೀತಿಯಿಂದ ಅಪ್ಕೋತಾರ. ನಿಮ್ಗೆ ಪುಟ್ಟ ಬ್ರಹ್ಮಚಾರಿ ಅಯ್ಯಪ್ಪ ಸ್ವಾಮಿದ ಚರಿತ್ರೆ ನನಗೆ ಗೊತ್ತಿದ್ದಲ್ಲ. ಇದ ಕೆಣ್ಣೇರಿಕೆ ಮಾಡ್ತೀನಿ ಗಾಡಿ ಮೇಲೆ. ಕೆಣ್ಣೇರಿಕೆ ಮಾಡ್ಕೋತ ಉಗಾರ ಅಡ್ಡದಲ್ಲಿ ಕ್ಯಾಶಿಟ್ ಕೇಳಿದೆ. ಕ್ಯಾಶಿಟ್ ಅಯ್ಯಪ್ಪನ ಕ್ಯಾಶಿಟ್ ನಮ್ಮಲ್ಲಿ ಜಿಂಜರೋಡದಾಗ ಮಾಮಾ ಸ್ವಾಮಿ ಅತ್ತ ಅಜಿತ್ ನ್ಯಾಮಗೌಡ ಇದ್ರೆ ಅವ್ರು ಮಲೆ ಹಾಕಿರ್ರಿ ನಿಮಗೆ. ಅವ್ರು ಹಾಕಿದ್ರು ಅಂತ ನಾವು ಎಷ್ಟು ಬರ್ತೈತಿ ಮಾಮಾ ಸ್ವಾಮಿ ಕೇಳಿದೆ. ಒಂದು 300 ಅರಿಬಿದೊಂದು 300 ರೂಪಾಯಿ ಬರ್ತದೆ. ಮತ್ತು ಹೋಗುದೇನು ಹೇಳಿಲ್ಲ ಅವ್ರು. ಇಲ್ಲಿ ರಮೇಶ್ ನಿಂತ ಬಂದೆ, ಅವಾಗ ಗೊತ್ತಾಯ್ತು. ಮತ್ತು ನಾ ಹಾಕಿದ್ದು ಫಸ್ಟ್ ಮಾಲೆ ಹಾಕಿದ್ದು ಕೃಷ್ಣಗುಡಿ ತುಂಗಳದಲ್ಲಿ 2002 ಹಾಕಿದ್ರಿ. ನಿರಂತರ 8 ವರ್ಷ ಬಂದ್ರಿ ಹಂಗ ಕಂಟಿನ್ಯೂ. 22 ವರ್ಷ ಅಂತ ಹೇಳ್ತಾರಲ್ಲ. 23ನೇ ವರ್ಷ ಶಬರಿಮಲೆ ಯಾತ್ರೆ. ಇದು 23ನೇ ವರ್ಷ ಶಬರಿಮಲೆ ಮುಂದುವರೆಸೋದು ಹಂಗ ಹೋಗುದು.
ಹಾಂ ಮತ್ತು ಹುಟ್ಟು ಬ್ರಹ್ಮಚಾರಿ ಅಂತ ಹೇಳ್ತೀರಿ. ಮತ್ತೆ ಏನು ಬ್ರಹ್ಮಚಾರಿ ಈಗ ಮಧ್ಯದಲ್ಲೇ ಬಂದವ್ರು ನೀವೀಗ ಈ ಸಾಧಾರಣ 35 ವರ್ಷ ಇರಬೇಕು, 30 ವರ್ಷ 35 ಆಗಿರ್ಬೇಕು. ಮತ್ತು ಇನ್ನು ಅರ್ಧ ಮಾಡಿ ದಾಟ್ಯಾರಿ. ಇನ್ನು ನೀವು ಭಕ್ತಿಯೊಳಗೆ ಸೇರಿದ ಬಳಕ ಇದ ಭಕ್ತಿ ಜ್ಞಾನದಾಗಳ ನೀವು ಮುಂದುವರಿದು ನಿಮ್ದು ಒಳ್ಳೆ ನಿಮ್ಮ ಒಳ್ಳೆ ಗುರಿ ಐತಿ, ಒಳ್ಳೆ ಇದನ್ನೈತಿ. ಎಲ್ಲ ಯುವಕರಿಗೆ ಒಳ್ಳೆ ವಿಶೇಷವಾದಂಥ ಇದೊಂದು ಮಾಲಾ ಇವತ್ತು ಹಾಕ್ತಿರಲ್ಲ ನೀವು, ಮಾಲೆ ಹಾಕಿ ಅವ್ರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸಿ ಜೀವನಕ್ಕೆ. 1 ತಿಂಗಳು ನೀವು ಪಾರಾಯಣ ಮಾಡ್ತೀರಿ, ಪೂಜೆ ಮಾಡ್ತೀರಿ ಅಯ್ಯಪ್ಪ ಸ್ವಾಮಿದ. ಮುಂದೆ ಅವ್ರಿಗೆ ನೀವೆಲ್ಲ ಬಟ್ಟೆಗಳನ್ನ ತೊಡಿಸ್ತೀರಿ. ಬಟ್ಟೆಗಳನ್ನ ಹೊಸ ಕಪ್ಪು ಬಟ್ಟೆಗಳನ್ನ ತೊಡಿಸಿ ನೀವು ಜೀವನದಾಗ ನಿಮ್ಮ ಕಪ್ಪು ಬಟ್ಟೆ ಯಾಕೆ ತೊಟ್ಟಾರಂದ್ರೆ ನಿಮ್ಮ ಜೀವನದಾಗ ಕತ್ಲೆ ಐತೀಗ. ಕತ್ಲೆ ಇದರಿಂದ ನೀವು ಹೊರಗೆ ಬಂದು ಬೆಳಕಿನದೊಳಗೆ ಬರಬೇಕು. ಬಂದು ಆ ಜೀವನ ಕಾಣೋ ಸಲುವಾಗಿ ನಿಮ್ಗೆ ಕಪ್ಪು ಅನ್ನೋದು ಗೊತ್ತಾಗಲಿ, ಬೆಳಕು ಅನ್ನೋದು ಗೊತ್ತಾಗಲಿ ಅನ್ನೋ ಸಲುವಾಗಿ ಕಪ್ಪು ಬಟ್ಟೆಗಳನ್ನ ಧರಿಸ್ಕೊಂಡವ್ರಿ. ಅದಕ್ಕೆ ಇನ್ನು 1 ತಿಂಗಳು ಬಿಟ್ಟು ಶಬರಿಮಲೆಗೆ ಹೋಗಿ ಬರ್ತಾರ. ಅಲ್ಲೆಲ್ಲ ಅದು ಅಯ್ಯಪ್ಪ ಸ್ವಾಮಿಗೆ ಹೋಗಿ ನಮಸ್ಕಾರ ಮಾಡಿ, ದೀರ್ಘದಂಡ ನಮಸ್ಕಾರ ಮಾಡಿ ಅಲ್ಲೆಲ್ಲ ಪೂಜೆ ಸಲ್ಲಿಸಿ ಬಂದಾಗ ಆಮೇಲೆ ಬಟ್ಟೆ ನೀವು ಚೇಂಜ್ ಮಾಡ್ತೀರಿ. ಮತ್ತು ನೀವು ಆ್ಯಸ್ ಯೂಶ್ವಲಿ ಹಂಗಿದ್ದಂಗೆ ರೆಗ್ಯುಲರ್ ನಮ್ಮ ಸಾಮಾಜಿಕವಾದಂಥ ಬಟ್ಟೆ, ಬಿಳಿ ಬಟ್ಟೆ 2 ತಿಂಗಳು ಮಾಡಿರ್ತೀರಿ. ಆವಾಗ ನಿಮಗೆ ಏನು ಅನಿಸ್ತದೆ ಈ ಬಟ್ಟೆದಿಂದ ಅವಾಗ ಚೇಂಜ್ ಆದಾಗ? ಅಯ್ಯಪ್ಪ ಕನಸಿನಾಗ ಬರ್ತಾನೆ ನನಗೆ. ಹಾಂ ರೀ. ಕನಸಿನಾಗ ಬಂದ ಈ ಟೈಮ್ ಮಾಲೆ ಹಾಕತ್ತೆ ಹೇಳ್ತಾನ. ಹಾಂ ರೀ. ಹೋಗಿ ಶಬರಿಮಲೆಗೆ ಹೋಗಿ ಬಂದು 2 ತಿಂಗಳು ಬಿಡ್ತೀನಿ. ಹಾಂ ರೀ. ಬಿಟ್ರಪ್ಲೆ ಮತ್ತು ಅಯ್ಯಪ್ಪನ ಕನಸಿನ ಬಂದು ಮಾಲೆ ಹಾಕಿ ಸ್ವಾಮಿ ಅಂತ ಹೇಳ್ತೇನೆ. ಹಾಂ ರೀ. ಅವಾಗ ಶನಿವಾರ ಬರ್ತೈತೆ, ಅವಾಗ ಬುಧವಾರ ಬರ್ತೈತೆ, ಅವಾಗ ಗೊತ್ತಾಗೋದಿಲ್ಲ. ಅವಾಗ ಮಾಲೆ ಹಾಕಿದಿರ್ತೀನಿ. ಹಾಂ. ಮಾಲೆ ಹಾಕೊಂಡು ನಮ್ಮ ಗುರುಗಳು ರಮೇಶ್ ಗುರುಸ್ವಾಮಿ ಬಿಜಾಪುರ ಅವರು ಆಗಮಿಸಿದ್ದಾರೆ, ಈಗ ಬರಾಕ್ತಾರೆ. ಹಾಂ, ಅಲ್ಲಿಂದ ಬಿಜಾಪುರದಿಂದ ಬರಾಕತ್ತಾರೆ. ಹಾಂ ರೀ. ಬರ್ರಿ ಗುರುಗಳು, ಮುಂದೆ ಬರ್ರಿ ಗುರುಗಳು. ಹಾಂ ಹೇಳ್ರಲ್ಲ ಗುರುಗಳು. ಈ ಬಿಜಾಪುರದಿಂದ ಬಂದಂಥ ಗುರುಗಳಿಗೆ ನಾವು ಸ್ವಾಗತ ಮಾಡೋದು ಅಷ್ಟೇ ಅಲ್ಲದೆ ಅವ್ರಿಗೆ ಒಂದು ದೀರ್ಘ ದಂಡ ನಮಸ್ಕಾರ ಮತ್ತು ಸಾಷ್ಟಾಂಗ ನಮಸ್ಕಾರಗಳು ನಮ್ಮ ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅವ್ರಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಹಾಕ್ತೀವಿ. ನೀವು ಬಿಜಾಪುರದಿಂದ ಬಂದರೆ ಮತ್ತು ಅಯ್ಯಪ್ಪ ಸ್ವಾಮಿ ಬಗ್ಗೆ ನೀವು ಯಾವುದು ಇವ್ರು 22 ವರ್ಷ ಹತ್ತೋಡ್ಯಾರ. 22 ವರ್ಷ ಇವ್ರು ನಮ್ಮ 23ನೇ ವರ್ಷದ ಈ ಪೂಜೆ ಕಾಯಂ ಡಿಸೆಂಬರ್ 4ನೇ ತಾರೀಕು ದಿವಸ ಇವರು ವಿಶೇಷ ಪೂಜೆ ಸಲ್ಲಿಸಿ ಇಲ್ಲೆಲ್ಲ ಬಂದಂಥ ಅಯ್ಯಪ್ಪ ಒಂದು ಭಕ್ತರದಾರಲ್ಲ, ನಿಮಗೆ ಸ್ವಾಮಿಗಳು ಅಂತ ಅನ್ಬೇಕು, ನಾವು ಏನು ಅನ್ಬೇಕು ನಿಮಗೆ? ಸ್ವಾಮಿಗಳು ಎಲ್ಲರೂ ಇವ್ರು ಏನು ಬಂದಾರ? ಅಯ್ಯಪ್ಪ ಸ್ವಾಮಿ ಭಕ್ತರು, ಅಯ್ಯಪ್ಪ ಸ್ವಾಮಿ ಭಕ್ತರು, ಮಾಲಾಧಾರಿಗಳು. ಎಲ್ಲಿಂದ? ಬಿಜಾಪುರದಿಂದ ಬಂದಾರಿ, ಬೆಳಗಾವಿಯಿಂದ ಬಂದಾರ, ಆತನಿಂದ ಬಂದಾರ, ಜಮಖಂಡಿಂದ ಬಂದಾರೆ. ಎಲ್ಲ ಇಲ್ಲಿ ಬಂದು ಕೊಕ್ಕಟ್ನೂರು ಗ್ರಾಮದಲ್ಲಿ ನಮ್ಮ ಭರ್ತೇಶ್ ಗುರುಗಳು ಇವರು 23ನೇ ವರ್ಷ ಇಲ್ಲಿ ಪೂಜೆ ಸಲ್ಲಿಸ್ತಾರ. ಅವರೊಂದು ಸಣ್ಣ ಪ್ರಮಾಣದಾಗ ಅಯ್ಯಪ್ಪ ಸ್ವಾಮಿ ಇಲ್ಲಿ ಗುಡಿನೂ ಕಟ್ಸ್ಕೊಂಡಾರ. ಅವ್ರು ಇಲ್ಲಿ ಸ್ಥಾಪನೆ ಮಾಡ್ಕೊಂಡಾರ. ಮುಂದೆ ದೊಡ್ಡ ಪ್ರಮಾಣದಾಗ ಗುಡಿ ಆಗಲಿ, ದೊಡ್ಡ ಪ್ರಮಾಣದ ದೊಡ್ಡ ಗುಡಿ ಆಗಲಿ, ಈ ಬೆಳಗಾವಿ ಜಿಲ್ಲೆದಾಗ ವಿಶೇಷ ಒಂದು ಸ್ಥಾನ ಇದಕ್ಕೆ ಸಿಗಲಿ ಅಂತ ಹೇಳಿ ನಮ್ಮದು ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ದಿಂದ ನಾವು ಅದಕ್ಕೆ ಏನು ಸಲ್ಲಿಸ್ತೀವಿ ಅಂದ್ರೆ ಆ ಪರಮಾತ್ಮನಲ್ಲಿ ಏನು ಪ್ರಾರ್ಥನೆ ಸಲ್ಲಿಸ್ತೀವಿ. ಅದಕ್ಕೆ ಈ ಗುರುಗಳು ನೀವು ಈಗ ಏನು ಬಿಜಾಪುರದಿಂದ ಬಂದರೆ ತಮ್ಮ ಹೆಸರು ಏನು ಹೇಳ್ರಿ? ನಾ ರಮೇಶ್ ಮುದೋಳು ಗುರುಸ್ವಾಮಿ ಅಂತೇಳಿ. ರಮೇಶ್ ಮುದೋಳು ಗುರುಸ್ವಾಮಿ ಅವರು. ಹಾಂ, ನೀವು ಇಲ್ಲಿ ವರ್ಷ ಇವ್ರು ಕರೆಸ್ತಾರೆ ನಿಮಗೆ? ಹೌದು, ವರ್ಷಕ್ಕೆ ಕರೆಸ್ತಾರೆ ನಮ್ಮ ಪ್ರದೇಶ ಗುರುಗಳು. ಸುಮಾರು ನಾನು 15 ವರ್ಷದಿಂದ ಬರ್ತಾ ಇದ್ದೀನಿ. 15 ವರ್ಷ ಆಯ್ತು ಬರ್ತಾ ಇದ್ದೀನಿ. ಹೌದು, ಬರ್ತಾ ಇದ್ದೀನಿ. ಹಾಂ, ಈಗ ಬಂದಾಗ ನೀವು ಇಲ್ಲಿ ಬಂದ ನೀವು ಏನು ಮಾಡ್ತೀರಿ? ಇದಕ್ಕೆ ಅಗ್ನಿ ಮಾಡಿರ್ತಾರೆ. ಆಮೇಲೆ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಒಂದು ಅಯ್ಯಪ್ಪ ಸ್ವಾಮಿ ಉತ್ಸವನ ಮಾಡ್ತಾರೆ. ಊರಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿ ಉತ್ಸವನ ಮಾಡ್ಕೊಂಡು ಬಂದು ಅಯ್ಯಪ್ಪ ಸ್ವಾಮಿ ಒಂದು ಅಲಂಕಾರ ಮಾಡ್ಕೊಂಡು ಅಲ್ಲಿ ಅಯ್ಯಪ್ಪ ಸ್ವಾಮಿಯನ್ನ ಈ ವೇದಿಕೆಗೆ ಕರ್ಕೊಂಡು ಬಂದು ಎಲ್ಲ ಬಂದಂಥ ಗುರುಸ್ವಾಮಿಗಳಿಗೆ ಆಧಾರವನ್ನು ಮಾಡಿ ಗುರುಸ್ವಾಮಿಗಳಿಗೆ ಇಲ್ಲೆಲ್ಲ ಕರ್ಕೊಂಡು ವೇದಿಕೆ ಹತ್ರ ತಂದು ಅವರಿಗೆಲ್ಲ ಸನ್ಮಾನ ಮಾಡ್ತಾರೆ. ಅದ್ರ ಜೊತೆಗೇನೆ ಅಯ್ಯಪ್ಪ ಸ್ವಾಮಿಗೆ ಒಂದು ಅಭಿಷೇಕ, ಅಯ್ಯಪ್ಪ ಸ್ವಾಮಿ ಅಲಂಕಾರ ಹಾಗೂ ಅಯ್ಯಪ್ಪ ಸ್ವಾಮಿಗೆ ಅಷ್ಟೋತ್ತರ. ಅದರ ಜೊತೆಗೆ ಅಯ್ಯಪ್ಪ ಸ್ವಾಮಿ ವಿಶೇಷವಾದಂಥ 18 ಮೆಟ್ಲ ಪಡಿಗೆ ಒಂದು ವಿಶೇಷ ಪೂಜೆ. 18 ಮೆಟ್ಲ ಪಡಿಗೆ ಅಂದ್ರೆ ಈ ಪಡಿ ಇಲ್ಲಿ ಮಾಡಲ್ಲ, ಇಲ್ಲಿ ಮಾಡಿದಾರಲ್ರಿ. ಇಲ್ಲಿ ಈಗ ಕಾಣ್ತಾ ಇದೆ ನಮಗೆ. ಈ ಪ್ರತಿಯೊಂದು ಇಲ್ಲಿ 18 ಮೆಟ್ಲ ಪಡಿಗೆಗಳು. ಆ ಪಡಿಗೆ ಮುಂದೆ ಅಲ್ಲಿ ಹೂವಿನ ಅಲಂಕಾರ, ಹೂವಿನ ಅಲಂಕಾರದ ಹಿಂದೆ ಅಗ್ನಿ ದೇವತಾ ಪೂಜೆಗೆ. ಆ ಪಂಚಭೂತಗಳೊಳಗೆ ಅಗ್ನಿನೂ ಒಂದು ವಿಶೇಷ ಪಂಚಭೂತಗಳೊಳಗೆ. ಅದಕ್ಕೆ ಈಗ ಇಲ್ಲೆಲ್ಲ ಈಗ ತೆಂಗಿನಕಾಯಿ 18 ಏನಂದ್ರೆ ಇದಕ್ಕೂ 18 ಮೆಟ್ಟಲ್ಗಳ ಎಲ್ಲ ಇಲ್ಲಿ ಏನು ಮಾಡಿ ಹಣ್ಣು ಫಲಹಾರ ಮತ್ತು ಪುಷ್ಪಗಳನ್ನು ನೀಡಿ ಇದು 18 ಮೆಟ್ಟಲು ಅಲಂಕಾರ ಮಾಡಿದ್ರಿ. ಅದರ ಮುಂದೆ ಇಲ್ಲ 18 ಮೆಟ್ಟಲು ಅಲಂಕಾರ ಮಾಡಿದ ನಂತರ ಈ ಕಡೆ ಹಿಂದೆ ಅಗ್ನಿ ಒಂದು ನಮ್ಮ ಪಂಚಭೂತದ ಅಗ್ನಿ ಹೊತ್ಸೇರಿ ನಂತರ ಇಲ್ಲಿ ಏನು ಮಾಡಿರಿ? ಇಲ್ಲಿ ನೀವು ದೇವಸ್ಥಾನದ ಅಯ್ಯಪ್ಪ ಸ್ವಾಮಿ ಪನ್ನಂಬಲ ಅಂತೇಳಿ. ಪನ್ನಂಬಲ ಹಾಂ ಹೇಳ್ರಿ, ನಮಗೆ ಅಲಾಕ್ ಬರಂಗಿಲ್ಲ, ನೀವು ಇಲ್ಲ ದಯ ಮಾಡಿ. ಅಯ್ಯಪ್ಪ ಸ್ವಾಮಿಯ ಪನ್ನಂಬಲ
ಪನ್ನಂಬಲ. ಪನ್ನಂಬಲದಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ನೆರವೇರಿಸ್ತಕ್ಕಂಥದ್ದು ನಮ್ಮ ಅಯ್ಯಪ್ಪ ಸ್ವಾಮಿಯ ವಿಶೇಷ ಪೂಜೆಗಳಲ್ಲಿ ಅದೇ ಒಂದು ವಿಶೇಷ ಮಹತ್ವವನ್ನು ಪಡಿತದೆ. ಈ ಪನ್ನಂಬಲ ಪೂಜೆಯನ್ನೇ ಯಾಕೆ ಮಾಡ್ತಾರೆ ಅಂದ್ರೆ ಅಯ್ಯಪ್ಪ ಸ್ವಾಮಿ ವೃತ್ತಾಂತದಲ್ಲಿ ಅಯ್ಯಪ್ಪ ಸ್ವಾಮಿ ಅರಣ್ಯದಲ್ಲಿ ಹೋಗಿ ಮಹಿಷಮರ್ದನ ಮಾಡುವ ಪೂರ್ವದಲ್ಲಿ ಅಯ್ಯಪ್ಪ ಸ್ವಾಮಿ ಆ ಹಾದಿಯಲ್ಲಿ ಬೆಟ್ಟದಲ್ಲಿ ಹೋಗ್ತಕ್ಕಂತ ಸ್ಥಳದಲ್ಲಿ ಪನ್ನಂಬಲ ಅಂತಕ್ಕಂಥ, ಪನ್ನಂಬಲ ಅಂದ್ರೆ ಮಲಯಾಳಿ ಭಾಷೆಯಲ್ಲಿ ಒಂದು ಹೂವಿನ ತೋಟ ಅಂತ ಹೇಳ್ತಾರಂತ ಪನ್ನಂಬಲದಲ್ಲಿ. ಅದಕ್ಕೆ ಆ ಹೂವಿನ ತೋಟಕ್ಕೆ ಮಾರು ಹೋಗಿ ಅಯ್ಯಪ್ಪ ಸ್ವಾಮಿ ಒಂದು ದಿನ ಅಲ್ಲಿ ಪೂರ್ಣ ಆ ಅಯ್ಯಪ್ಪ ಸ್ವಾಮಿ ಆ ಪನ್ನಂಬಲ ಹೂವಿನ ತೋಟದಲ್ಲಿ ಆ ಹೂವಿನ ತೋಟದಲ್ಲಿ ಇರ್ತಕ್ಕಂಥ ಎಲ್ಲಾ ಹೂಗಳನ್ನು ನೋಡಿ ಮನಸೋತು ಆ ಹೂವಿನ ತೋಟದಲ್ಲೇ ಒಂದು ವಿಶ್ರಾಂತಿಯನ್ನು ಪಡಿತಾನಂತ. ಅದಕ್ಕಾಗಿ ಅಯ್ಯಪ್ಪ ಸ್ವಾಮಿ ಪನ್ನಂಬಲ ಅಂದ್ರೆ ವಿಶೇಷವಾಗಿ ಪನ್ನಂಬಲಕ್ಕೆ ಒಂದು ಅರ್ಥ ಬಂದಿದೆ. ಹೂವಿನ ತೋಟ ಪನ್ನಂಬಲ ಅಂದ್ರೆ ಹೂವಿನ ತೋಟ. ಆ ಹೂವಿನ ತೋಟದಲ್ಲೇನೆ ಅಯ್ಯಪ್ಪ ಸ್ವಾಮಿ ನಾವು ಕೂಡಿಸಿ ಇವತ್ತಿಗೂ ಪನ್ನಂಬಲ ಮಾಡಿ ಅಯ್ಯಪ್ಪನನ್ನ ನಾವು ಆರಾಧಿಸ್ತಾ ಇದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೊಕೊಟ್ನೂರು ಗ್ರಾಮದಲ್ಲಿ ಇದೇ ರೀತಿ ಪ್ರತಿಯೊಂದು ಅಯ್ಯಪ್ಪ ಸ್ವಾಮಿ ಭಕ್ತರು ಪನ್ನಂಬಲಗಳನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯನ್ನು ಕೂಡಿಸಿ ಅಲಂಕಾರ ಮಾಡಿ ವಿಶೇಷವಾಗಿ ಆಹ್ವಾನವನ್ನು ಮಾಡಿ ನಾವೆಲ್ಲ ಅಯ್ಯಪ್ಪ ಸ್ವಾಮಿ ಉತ್ಸವದಲ್ಲಿ ಭಾಗವಹಿಸೋದು ಒಂದು ನಮ್ದು ಒಂದು ಪೂರ್ವಜನ್ಮದ ಪುಣ್ಯ ಅಂತ ನಾವೆಲ್ಲ ಭಾವಿಸ್ತೀವಿ. ಅಯ್ಯಪ್ಪ ಸ್ವಾಮಿ ಪೂರ್ವಜನ್ಮದ ಪುಣ್ಯ. ಗುರುಗಳು ನಾವು ಇಲ್ಲಿ ಬಂದದ್ದು ನಮ್ದು ಪೂರ್ವಜನ್ಮದ ಪುಣ್ಯ. ನಿಮ್ಮಂತವ್ರು ಸಿಕ್ಕಿರಲ್ಲ ನಮ್ಮ ಗುರುಗಳು ಮತ್ತು ನಮ್ಮ ಬರ್ತೇಶ್ ಗುರುಗಳು 23ನೇ ವರ್ಷ ಇಲ್ಲಿ ಅವ್ರ ಒಳ್ಳೆಯ ಯುವಕರಿದ್ದಾಗ ಚಿಕ್ಕಂದಿನಿದ್ದಾಗ ಅವ್ರ ಏನಾದ್ರು ಹುಟ್ಟು ಬ್ರಹ್ಮಚಾರಿ ಹೌದಲ್ರಿ. ನೀವೆಲ್ಲ ಉಳ್ಕಾದವರೆಲ್ಲ ನೀವು ಸಂಸಾರಸ್ಥರು ಇರ್ಬೋದು. ಇಲ್ಲಿ ಸಂಸಾರಸ್ಥರಾಗಿ ನಾವು ಅದೇನಂತಾರಲ್ಲ ಪ್ರಪಂಚ ಮಾಡಿ ಪಾರಮಾರ್ಥ ನೆನೀತಾರ ಅಂಥವ್ರು ಹೋದ್ರಿ. ಪ್ರಪಂಚ ಮಾಡಿ ಪಾರಮಾರ್ಥನ ನೆನಿಬೋದು ಹೌದಲ್ರಿ. ಅದಕ್ಕೆ ಈಗ ಇಲ್ಲಿ ಬಂದವ್ರು ಬರ್ತೇಶ್ ಗುರುಗಳು ಏನಂತಿ ಹುಟ್ಟು ಬ್ರಹ್ಮಚಾರಿ, ಅವ್ರಿಗೆ ಒಂದು ವಿಶೇಷ ಸ್ಥಾನ ನಮಗೆ ಸಿಕ್ಕೊಡೋಣ. ಅವ್ರಿಗೆ ಅವರೆಲ್ಲ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಯಾವುದೋ ಕಾರ್ಯಕ್ರಮಕ್ಕೆ ಕರೆದ್ರೆ ಅವ್ರಿಗೆ ನಮ್ಮ ಕೈ ಅಳಿಲಿ ಸೇವೆ ನಮ್ಮಿಂದ ಏನಾಗ್ತೈತಿ ಅದನ್ನು ಮಾಡ್ಕೊತ ಹೋಗೋಣ ಅಂಥೇಳಿ ನಮ್ಮ ಅಶೋಕ್ ಅಥಣಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಾ ಹಾರೈಕೆ ಶುಭಾಶಯ ಮತ್ತು ಆ ಪರಮಾತ್ಮನಲ್ಲಿ ಮತ್ತು ಅಯ್ಯಪ್ಪ ಸ್ವಾಮಿಗಳಲ್ಲಿ ನಾನು ಏನು ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನೆ. ಅವ್ರದ್ದು ಇಲ್ಲಿ ಮಠ ಆಗಲಿ, ದೊಡ್ಡ ಗುಡಿ ಆಗಲಿ, ದೊಡ್ಡ ದೇವಸ್ಥಾನ ಆಗಲಿ, ಬಂದವ್ರಿಗೆ ಅನ್ನ ಸಿಗುವಂಥ ಜಾಗ ಆಗಲಿಲ್ಲ. ಅನ್ನ ದೇವರ ಮುಂದೆ ಇನ್ನು ದೇವರೆಲ್ಲ ಮುಂದೆ ಅದಕ್ಕೆ ಸರ್ವ ಲೋಕಕ್ಕೂ ಅನ್ನವೇ ಶ್ರೇಷ್ಠ ಅಂತ ಹೇಳಿ ನಮ್ಮ ಸರ್ವಜ್ಞರು ಹೇಳ್ಯಾರ. ಹಂಗೆ ಇಲ್ಲಿ ಬಂದಾಗ ಯಾರೋ ಬಂದಾಗ ನೀರು ಅನ್ನ ಸಿಗುವಂಥ ಜಾಗ ಆಗಲಿ ಅಂತ ಹೇಳಿ ನಾವೀಗ ಬೇಡ್ಕೋತೀವಿ ಗುರುಗಳು ನಿಮ್ಮ ಮುಂದೆ. ತಮ್ಮ ಹೆಸರು ಇನ್ನೊಂದು ಸಲ ದಯಮಾಡಿ. ನಾವು ರಮೇಶ್ ಮೊದಲ ಗುರುಸ್ವಾಮಿ ಅಂತೀವಿ ವಿಜಾಪುರ ಅಂದ್ರೆ ಪ್ರತಿ ವರ್ಷ ಬರ್ತೀವಿ. ನಾವು ಸುಮಾರು 34 ವರ್ಷದಿಂದ ನಾನು ಶಬರಿಮಲೆಗೆ ಹೊಂಟಿದ್ದೀನಿ. 34 ವರ್ಷ ನಿಮ್ಮ ಶಬರಿಮಲೆಗೆ ಹೋಗ್ತಾ ಇದ್ದೀರಿ. ಹಾಂ, ನೀವು ಎಲ್ಲ ಪ್ರಪಂಚ ಮಾಡಿ ಹೋಗ್ತಾ ಇದ್ದೀವಿ. ಇದು ನೀವು ಪಾರಮಾರ್ಥ ಮಾಡ್ತೀರಿ. ಈ 2 ತಿಂಗಳ ಮಾತ್ರ ನಾವು ಬ್ರಹ್ಮಚಾರ ಆಗ್ತೀರಿ. ಮನಿ ಕಡೆ ಆ ಕಡೆ ಲಕ್ಷ ಕೊಡಂಗಿಲ್ಲ. ಇದೋ ದೇವಸ್ಥಾನ ಕಡೆ ದೇವ್ರ ಕಡೆ ಲಕ್ಷ ಕೊಡೋದು. ಸಣ್ಣ ಸಣ್ಣ ಚಿಕ್ಕ ನಿಮ್ಮ ಸಣ್ಣವ್ರು ಬರ್ತಾರಲ್ಲ ಹೊಸ ಗುರುಗಳು, ಅವ್ರಿಗೆ ನೀವು ಭಕ್ತಿ ಗುರುಗಳು ಏನು ಬರ್ತಾರಲ್ಲ ಅವ್ರಿಗೆ ನೀವು ಏನು ಮಾಡ್ತೀರಿ? ಅಯ್ಯಪ್ಪ ಸ್ವಾಮಿಯ ಧರ್ಮ ಅನ್ನುವ ಮಾರ್ಗವನ್ನ ಇರ್ತಾರೆ. ಈ ವೃತ್ತಾಂತದಲ್ಲಿ ಇರ್ತಕ್ಕಂಥ ಈ ವ್ರತದ ನಿಯಮಗಳನ್ನ ಪಾಲಿಸಲಿಕ್ಕೆ ಅವರಿಗೆಲ್ಲ ನಾವು ಪ್ರೇರಣೆ ಮಾಡ್ತೀವಿ. ಅವ್ರಿಗೆ ನಿಷ್ಠೆಗಳನ್ನ, ಕಟ್ಟಳೆಗಳನ್ನ, ನಿಯಮಗಳನ್ನ ವಿಧಿವತ್ತಾಗಿ ನಾವು ನೋಡ್ಕೋಬೇಕು. ಅದರಿಂದ ನಮಗೆ ಸಿಗ್ತಕ್ಕಂಥ ಈ ಸಮಾಜದಲ್ಲಿ ಏನು ಇದು ನಮಗೆ ಸಿಗ್ತದೆ, ಈ ಧಾರ್ಮಿಕ ಇದರ ಆಚರಣೆ ಮಾಡೋದ್ರೆ ಏನು ಸಿಗ್ತದೆ ಅಂತಕ್ಕಂಥದ್ದನ್ನ ಹಿರಿಯ ಗುರುಸ್ವಾಮಿಗಳೆಲ್ಲರೂ ತಮ್ಮ ತಮ್ಮ ಸನ್ನಿಧಿಯಲ್ಲಿ ಸಣ್ಣ ಸಣ್ಣ ಈಗ ಹೊಸದಾಗಿ ಹಾಕುತ್ತ ಮಾಲಾಧಾರಿಗಳಿಗೆ ಕನ್ಯಾ ಸ್ವಾಮಿಗಳಂತಾರೆ. ಅವರಿಗೆಲ್ಲ ಕನ್ಯಾ ಸ್ವಾಮಿಗಳಂತಾರೆ. ಬರ್ತಾರಲ್ಲ ಅವ್ರಿಗೆ ಮೊದಲೇ ಸಲ ಹಾಕೋರಿಗೆಲ್ಲ ಅಂತ ಹೇಳ್ತಾರೆ. ಈಗ ಅವ್ರಿಗೆಲ್ಲ ಈ ಧರ್ಮ ಬೋಧನೆ ಮಾಡ್ತಾರೆ. ಯಾರು ನೀವು ಮಾಡ್ತೀರಿ? ನಮ್ಮ ಬರ್ತೇಶ್ ಗುರುಸ್ವಾಮಿಗಳು ಇವ್ರು ಕಾಣ್ತಾರೆ. ಇವರು ನಮ್ಮ ಬರ್ತೇಶ್ ಗುರುಗಳು ಮಾಡ್ತಾರೆ. ಯಾರಾದ್ರೆ ಹಿರಿಯ ಗುರುಗಳು ಏನದಾರಲ್ಲ ಚಿಕ್ಕವ್ರು ಏನು ಹೊಸದಾಗಿ ಬರ್ತಾರೆ ಕನ್ಯಾ ಸ್ವಾಮಿಗಳು, ಅವ್ರಿಗೆ ನೀವೇನು ಮಾಡ್ತೀರಿ? ವಿಧಿ ಏನು, ನಿಯಮಗಳೇನು, ಮುಂದೆ ಅದಕ್ಕೆ ಏನು ಪರ್ಯಾಯನ ಮಾಡಬೇಕು ಅದು ನೀವೆಲ್ಲ ಕಲಿಸ್ಕೊಡ್ತೀರಿ. ಟ್ರೈನಿಂಗ್ ತರಬೇತಿ ಕೊಡ್ತೀರಿ ಅವ್ರಿಗೆ. ನಮಸ್ಕಾರಗಳು ಎಲ್ಲ ಗುರುಗಳಿಗೆ ಬಂದು ಸೇರ್ಯಾರಿ. ಎಲ್ಲರಿಗೆ ನಿಮಗೆ ನಾನು ಕೈ ಮುಗಿಲಾಕ ಭಾಳ ಪ್ರೀತಿಯಿಂದ ಕೈ ಮುಗಿಬೇಕಂತ ಒಂದು ಕೈ ಆಗಿಡ್ದನಿ. ದಯವಿಟ್ಟು ಈಗ ಪೂಜೆ ಇದಾದ್ರೆ ವಿಶೇಷ ಬಗ್ಗೆ ಒಂಥರ ಚರ್ಚಿಸ್ರಿ. ಹೆಂಗ್ರಿ ಈ ಕಾರ್ಯಕ್ರಮವನ್ನು ಇಟ್ಟಾರಲ್ರಿ, ಇದ್ರ ಬಗ್ಗೆ ಏನು ವಿಶೇಷ ಚರ್ಚಿಸಬೇಕು? ಈ ಗುರುಗಳು ನೀವಟ್ಟು ಹೇಳ್ರಿ. ಈ ನಮಗೆ ಅನಿಸ್ತತಿ ಇಲ್ಲಿ ನಾವು ಈಗ ಬೆಳಗಾವಿ ಜಿಲ್ಲೆ, ನಮ್ಮ ಕುಂದಾನಗರಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೊಕೊಟ್ನೂರು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಇದು ಕೊಕೊಟ್ನೂರು ಊರಿನ ಇಲ್ಲಿ 23 ವರ್ಷಗಳಿಂದ ನಮ್ಮ ಗುರುಗಳು ಬರ್ತೇಶ್ ಗುರುಗಳು ಇವ್ರದಾರಲ್ಲ ಬರ್ತೇಶ್ ಗುರುಗಳು ಇದನ್ನು ಪೂಜೆ ಸಲ್ಲಿಸ್ಕೊಂಡು ಇಲ್ಲೊಂದು ಸಣ್ಣ ಚಿಕ್ಕದ ಒಂದು ಈ ಮಠ ಮಾಡಿರಲಿಲ್ಲ ಅವ್ರದ್ದು ಯಾರ್ದು ಅಯ್ಯಪ್ಪ ಸ್ವಾಮಿಗಳು ಚಿಕ್ಕದಾದಂಥ ಒಂದು ಮಠ ಮಾಡ್ಯಾರ. ಇದು ದೊಡ್ಡ ಮಠ ಮುಂದೆ ಬೆಳೆಯುವಂಥ ಜಾಗ ಐತಿ. ಸ್ಟಾರ್ಟ್ ಅದ ಚಲೋ ಮಾಡೋರದಾರ. ಅದಕ್ಕೆ ಇದು ಏನು ಅಂದ್ರಲ್ಲ ಇವ್ರು
ವಿಶೇಷ ಪೂಜೆ ಏನ್ ಕಾರ್ಯಕ್ರಮ ಇಟ್ಟಾರ? ವಿಶೇಷ ಪೂಜೆದು ಏನ್ ಗುರುಗಳು ಕಾರ್ಯಕ್ರಮ? ಹೇಳ್ತಾರೆ ಅದ್ರ ಬಗ್ಗೆ. ಹಾಂ, ಗುರುಗಳು ಹೇಳ್ರಿ, ರಮೇಶ್ ಗುರುಗಳು ವಿಶೇಷ ಪೂಜೆ ಏನ್ ಇವತ್ತೇನ್ ಕಾರ್ಯಕ್ರಮ ಹೇಳ್ಯಾರ. ಬಂದ ಭಕ್ತರಿಗೆ ಏನು ಹೇಳ್ತಾರೆ? ನೀವು ಏನೋ ಸ್ಟೆಪ್ಗಳು ಹೇಳ್ರಲ್ಲ. ಮೆಟ್ಟಲು ಹಾಂ, ಮೆಟ್ಲು ಎಷ್ಟು ಮೆಟ್ಲು ಅಂದ್ರೆ ಇವು? 18 ಮೆಟ್ಲುಗಳು ಈಗ. ಈ ಗುರುಗಳು ಇನ್ನು ಇದ್ರ ಮುಂದಿನ ಕಾರ್ಯಕ್ರಮ ಏನು ಮಾಡವ್ರಿ? 18 ಮೆಟ್ಲುಗಳು ಮುಂದಂತಾರೆ. 18 ಮೆಟ್ಲ ಪೂಜೆ ಆಗ್ತದೆ. ಈ 18 ಮೆಟ್ಲ ಪೂಜೆ 18 ಮೆಟ್ಲ ಪೂಜೆ ಅಂದ್ರೆ ನಮ್ಮ ಅಯ್ಯಪ್ಪ ಸ್ವಾಮಿ ವೃತ್ತಾಂತದಲ್ಲಿ ಬರ್ತಕ್ಕಂಥದ್ದು ಶಬರಿಮಲೆಯಲ್ಲಿರೋದು ವಿಶೇಷವಾಗಿರ್ತಕ್ಕಂಥ ಆ ಮೆಟ್ಲಕ್ಕನೇ ಅಷ್ಟ ಮಹತ್ವ ಅದ. ಎಲ್ಲರೂ ಇರುಮುಡಿ ತಗೊಂಡವರು ಆ 18 ಮೆಟ್ಲು ಏರ್ಲೇಬೇಕಂತೇಳಿ ಒಂದು ವೃತ್ತಾಂತದ. ಆ 18 ಮೆಟ್ಲು ನಮ್ಮ ಅಯ್ಯಪ್ಪ ಸ್ವಾಮಿ ಪುರಾಣದಲ್ಲಿ ಏನು ಬರ್ತದಂದ್ರೆ ಆ 18 ಮೆಟ್ಟಲು ಒಂದೊಂದು ದೇವತೆ ದೇವಾನಗಳಂತೇಳಿ ನಾವು ಭಾವಿಸ್ತಾ ಇದ್ವಿ. ದೇವತೆ ದಿವಾನ್. ಹಾ, ಒಂದೊಂದು ಮೆಟ್ಟಲದಲ್ಲಿ ಒಂದೊಂದು ದೇವತೆಗಳಿದ್ದಾರೆ ಅಂತೇಳಿ ಆ ದೇವತೆಗಳನ್ನ ನಾವು ಆರಾಧನೆ ಮಾಡ್ತಕ್ಕಂಥದ್ದು. ಕೋಟಿ ದೇವತೆಗಳಲ್ಲಿ 18 ದೇವತೆಗಳನ್ನು ನೀವು ಇಲ್ಲಿ ಸ್ಥಾಪನೆ ಮಾಡ್ಕೊಂಡ್ರಿ, ಆರಾಧನೆ ಮಾಡ್ತೀವಿ. ಆರಾಧನೆ ಮಾಡ್ತೀರಿ. ಹಾಂ, ಗುರುಗಳು ಮುಂದೆ ಇನ್ನು ನೀವು ಇದನ್ನ ಕಾರ್ಯಕ್ರಮ ಮುಗಿಸಿ ನಿಮ್ಮ ಊರಿಗೆ ನಾಳೆ ಹೋಗ್ತೀರಿ? ಇಲ್ಲ, ರಾತ್ರಿ ಹೋಗ್ತೀವಿ. ಪ್ರಸಾದ, ಅನ್ನ ಪ್ರಸಾದ ಮಾಡ್ಕೊಂಡು ತಮ್ಮ ಸನ್ನಿಧಿ ತಮ್ಮ ಇದಕ್ಕೆ ಹೋಗ್ತಾರೆ. ಮತ್ತೆ ಅವ್ರು ಬೆಳಿಗ್ಗೆ ನಸಿಗಿನ 4 ಗಂಟೆಗೆ ಎದ್ದು ಮತ್ತೆ ತಮ್ಮ ಸನ್ನಿಧಿಯಲ್ಲಿ ಮತ್ತೆ ಯಥಾವತ್ತಾಗಿ ಆರಾಧನೆ ಆಗ್ತದೆ ಅಯ್ಯಪ್ಪ ಸ್ವಾಮಿ. ಈಗ 18 ದೇವರು ಮಟ್ಟಿಲ್ಲಂತ್ರಿ, ಆ ಯಾವ ದೇವರು ಅನ್ನೋದು ಭಗವಾನ ಭಗವತಿ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ದೇವರೇ ಇವರೇ ಅಂತೇಳಿ ಅಲ್ಲಿಲ್ಲ, ಭಗವಾನ ಭಗವತಿ. ಭಗವಾನ್ ಭಗವತಿ, ಭಗವಾನಿ ಭಗವತಿ ಅಂತೇಳಿ ನಾವೇನು ಪ್ರಾರ್ಥನೆ ಮಾಡ್ತೀವಲ್ಲ. ಹಾಂ, ನೀವೇನು ಮಾತಾಡ್ತೀರಿ? ನಿಮ್ಮ ಹೆಸರು ಅಷ್ಟು ಹೇಳ್ರಿ ಮಾಡಿ. ನೀವು ಎಲ್ಲಿಂದ ಬಂದರಿ? ಇಲ್ಲೇ ಕೊಕೊಟ್ನವ್ರು ಹೇಳ್ರಿ. ಕೊಕ್ಕಟ್ನವ್ರು ಹೇಳಿ. ಗುರುಗಳು ಅದಾರ ನಮ್ದಾಗ ಸೀನಿಯರ್ ಗುರುಗಳು. ಇಲ್ಲ, ಅವ್ರು ಹೇಳ್ಯಾರ. ಈಗ ನೀವು ಹೋಗ್ತಿರೋದ್ರಿ, ನಿಮಗೆ ಇದನ್ನ ಮಾಡೋದ್ರಿಂದ ಸಮಾಧಾನ ಶಾಂತಿ ಸಿಗತೈತೆ ಅಂತ ನಿಮಗೆ ಏನು ಅನ್ನಿಸ್ತದೆ? ನಮ್ಗೆ ಒಳ್ಳೇದು ಅನ್ನಿಸ್ತೈತ್ರಿ ಇದ್ರ ಬಗ್ಗೆ. ಜಗತ್ತಿನಲ್ಲಿ ಅತಿ ಹೆಚ್ಚಿನ ವಸ್ತು ಯಾವುದು ಅಂದ್ರೆ ಸ್ವಾಮಿ ಶರಣು ಅಯ್ಯಪ್ಪ. ಸ್ವಾಮಿ ಶರಣು ಅಯ್ಯಪ್ಪ ಬೆಸ್ಟ್ ಅಂದ್ರೆ ಅದಕ್ಕೆ ಒಳಗೆ ನೀವು ಹೋಲಿಸ್ಕೋತೀರಿ. ಜಗತ್ತಿನ ಕಂಟೆಂಟ್ಮೆಂಟ್ ಇಸ್ ದಿ ಫೈನೆಸ್ಟ್ ಥಿಂಗ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಜಗತ್ತಿನೊಳಗೆ ಅತಿ ಹೆಚ್ಚಿನ ವಸ್ತು ಶಾಂತಿ ಮತ್ತು ಸಮಾಧಾನ. ಇದನ್ನು ಮಾಡೋದ್ರಿಂದ, ಈ ಪೂಜೆ ಪರ್ಯಾಯ ಮಾಡೋದ್ರಿಂದ ನಿಮ್ಗೆ ಶಾಂತಿ ಮತ್ತು ಸಮಾಧಾನ ಸಿಗ್ತದೆ. ಮುಂದೆ ನಮ್ಮ ಜೀವನ ಹೆಂಗೆ ಮಾಡಬೇಕು, ಆಜು ಬಾಜುನವ್ರ ಜೀವನಕ್ಕೆ ನಾವು ಹೆಂಗೆ ಹೆಲ್ಪ್ ಮಾಡಬೇಕು, ನಮಗೆ ಧೈರ್ಯ, ಆತ್ಮಸ್ಥೈರ್ಯ ಬರ್ತದೆ. ಜನ್ಮಾನದಲ್ಲಿ ನಮಗೆ ಒಳ್ಳೆ ಕೆಲಸ ಆಗ್ಬೇಕಂತ ನಾವು ಈ ಸ್ವಾಮೀಜಿಗಳು ಬೇಡ್ಕೊತೀವಿ. ಹಾಂ, ಒಳ್ಳೆ ಗುರುಗಳ ಲಾಸ್ಟ್ ಒಂದು ಗುರುಗಳು ಮಾತಾಡ್ತಾನು. ಹೇಳ್ರಿ ಗುರುಗಳು, ಏನ್ ಹೇಳ್ತಾರೆ ಹೇಳ್ರಿ ಗುರು. 2-3 ಮಂದಿದ ನೌಕರಿ ಐತಿ ಇಲ್ಲಿ, ಅಯ್ಯಪ್ಪನ ಆಶೀರ್ವಾದದಿಂದ ಆಗೈತಿ. ಇಲ್ಲಿ ಕೊಕೊಟ್ನೂರವ್ರ ರೀ ಹಿರ್ಕೂರು ಬಣಜಗಳ ಪೈಕಿ ಅತ್ತ. ಅವ್ರದ್ದು ಈಗ ಮೊನ್ನೊಂದು 2 ತಿಂಗಳಿಂದ ಒಬ್ಬ ಹೋಗ್ಯಾನ. ಈಗ ಮೊನ್ನೆ ತಿಂಗಳಿಂದ ಈಗ ಆಗೈತೆ ಒಂದು ಕೆಲಸ ಅಯ್ಯಪ್ಪನ ಆಶೀರ್ವಾದದಿಂದ. ಅವ್ರು ಬಂದ್ ಭಕ್ತಿ ನಿಮ್ಮಲ್ಲಿ ಭಕ್ತಿ ಮಾಡ್ಕೋತಿದ್ರು. ಅನ್ನದಾನಿಗೆ ಒಂದು 11,000 ರೂಪಾಯಿ ಕೊಟ್ಟಾರ, 11,000 ರೂಪಾಯಿ ಕೊಟ್ಟಾರ. ಈಗ ನೌಕರಿ ಆದ ಬಳಿಕ ಮೊದಲು ಅವರು ಇಲ್ಲಿ ಬಂದ್ ಭಕ್ತಿ ದಿವಸ ಶನಿವಾರಕ್ಕೊಮ್ಮೆ ಬರ್ತಾನ ಹುಡುಗ, ಪೂಜೆ ಮಾಡ್ತಿದ್ರು. ಪೂಜೆಗೆ ಬರ್ತಾರ ಅವ್ರು. ಬೇರೆ ಶನಿವಾರಕ್ಕೊಮ್ಮೆ ಬರ್ತಾರ. ಆಯ್ತು, ಒಬ್ಬರಿಗೆ ಹುಡುಗ ಗಂಡ 2 ಗಣಸ ಮಕ್ಕಳ ಆಗೈತಿ ಅಯ್ಯಪ್ಪನ ಆಶೀರ್ವಾದದಿಂದ. ಇಲ್ಲ, ನಾ ಇದನ್ನ ಭಾಳ ಸಲ ಕೇಳಿದೀನಿ. ಇಲ್ಲಿ ಅಯ್ಯಪ್ಪ ಸ್ವಾಮಿಗಳಿಗೆ ನೀವು ಹೆಂಗೆ ನೋಡ್ಕೋತೀರಿ? ಮಿರಜ್ದಾಗ, ಮಹಾರಾಷ್ಟ್ರದಾಗೂ ಇಲ್ಲಿ ನಮ್ಮ ನೆರೆಯ ಇದೇನಂತ ಸಹೋದರ ರಾಜ್ಯ ಮಹಾರಾಷ್ಟ್ರದಾಗ ಮಿರಜ್ದಾಗ ಒಂದು ದೇವಸ್ಥಾನ ಐತಿ. ಅವ್ರು ಹೇಳಿದ ಒಬ್ರು ಸ್ವಾಮಿಗಳು ನಿಮ್ಮಂಥವ್ರು, ನನಗೆ ಏನೋ ಅಲ್ಲಿ ತ್ರಾಸಾಗಿ ಬಿದ್ದಾಗ ಆ ಗುಡಿ ಮುಂದೆ ಬಿದ್ದಿನ್ಯ, ಮುಂದೆ ನನ್ನ ದೇವರು ಎಲ್ಲರೂ ಬಂದು ನಾನು ಎತ್ಕೊಂಡು ಹೋದ, ನನ್ನ ಹಾಸ್ಪಿಟ್ಲಿಗೆ ಚಲೋ ಮಾಡಿ ಕಳಿಸ್ರು, ನನಗೆ ಅಯ್ಯಪ್ಪ ಉಳಿಸಿದ ಅಂತ ಹೇಳಿ ಒಂದು ಇದು ಅಯ್ಯಪ್ಪ ಸ್ವಾಮಿ ಅಂತಾರಲ್ಲ, ಇದು ಮಹಾತ್ಮೆ ಅಂತಾರೆ. ಅದಕ್ಕೆ ಏನೋ ಒಂದು ವಿಶೇಷವಾದದ್ದನ್ನು ಆಗಲಾರ್ದನ್ನು ಸಾಧ್ಯ ಮಾಡಿ ತೋರಿಸೋದು, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸೋದು ಗುರುಗಳು. ಅಂಥದ್ದು ಮಾಡ್ಯಾರಲ್ಲ, ನಿಮ್ಗೆ ಅದು ದೇವರ ನಿಮ್ಗೆ ಅನಿಸೈತಿ, ನಿಮ್ಗೆ ಇದೇ ದಿನದಿಂದ ಆತ ನಮ್ಮ ದೇವ್ರ ಅಂತೇಳಿ ಅದ ನಿಜವಾದ ದೇವರು ನಾವು ಮನದಲ್ಲಿ ಇಟ್ಕೊಳ್ಳೋದು. ಹಿಂಗೆ ಒಬ್ಬರಿಗೆ ಯಾರಿಗೂ ಒಳ್ಳೇದಾಗಿರ್ತೈತಿಲ್ಲ, ಅದನ್ನು ನಾವು ಕಂಡು ಹಿಡಿದಿರ್ತೀವಲ್ಲ, ನೀವು ನೋಡಿರ್ತಿರಲಿಲ್ಲ. ಅದು ಸಾಕಷ್ಟು ಉದಾಹರಣೆಗಳದಾವ. ಅಯ್ಯಪ್ಪ ಸ್ವಾಮಿ ಮಹಾತ್ಮೆ ಭಾಳ ದೊಡ್ಡದದ, ಹೌದಲ್ರಿ? ಭಾಳ ಭಕ್ತರು ಅದಾರ, ಭಾಳ ಭಕ್ತರು ಅದಾರು. ಅದಕ್ಕೆ ಕೋಟ್ಯಾನುಗಟ್ಟಲೆ ಭಕ್ತರು ಅದಾರು. ಎಲ್ಲ ಜಾಗದಾಗೂ ಇವ್ರ ಸ್ಥಾಪನೆ ಅದ. ಮತ್ತೆ ಒಳ್ಳೆ ವಿಚಾರಪ್ಪ ಏನಪ್ಪ ಅಂದ್ರೆ, ಯಾವುದೂ ಇಲ್ಲಿ 2 ತಿಂಗಳು ನೀವು ಏನು ಪರ್ಯಾಯ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಅವಾಗ ನೀವು ಎಲ್ಲ ಹ್ಯಾಬಿಟ್ಗಳನ್ನು, ಎಲ್ಲ ಕೆಟ್ಟ ದುಶ್ಚಟಗಳನ್ನು, ಕೆಟ್ಟ ವಿಚಾರಗಳನ್ನು ಬದಿಗೆ ಗೊತ್ತಿರ್ತೀರಿ, ಅದು ಬಂದ್ ಮಾಡ್ತೀರಿ. ಅದಕ್ಕೆ ಯಾರು ಅದಕ್ಕೆ ಒಳ್ಳೆಯ ವಿಚಾರಗಳು ಇಲ್ಲಿ ನೀವು ಆಗಮನ ಮಾಡ್ಕೋತೀರಿ, ಏನು ಮಾಡ್ತೀರಿ, ಸ್ವಾಗತ ಮಾಡ್ಕೋತೀರಿ. ಒಳ್ಳೆಯದನ್ನು ಸ್ವಾಗತ ಮಾಡ್ಕೋತೀವಿ ನಾವು. ನಮ್ಮಲ್ಲಿ ಜೀವನದಾಗ ಏನದಿ ಒಳ್ಳೆಯದು, ಕೆಟ್ಟ ಜೀವನದಾಗೂ ಕೆಟ್ಟ ಗುಣ ವಿಚಾರ ಬರ್ತಾವೆ. ಚಲೋ ಮನುಷ್ಯ ಎಂಥ ಒಳ್ಳೆಯ ಮನುಷ್ಯ ಆದರೂ ಕೆಟ್ಟ ಗುಣಗಳು ಬರ್ತಾವೆ. ಅದನ್ನು ಬದಿಗೆ ಒತ್ತುದ ಒಂದು ದೊಡ್ಡ ಸಾಮರ್ಥ್ಯ. ಅದ ಸಾಮರ್ಥ್ಯ ಕೊಡ್ತಾನಂದ್ರೆ ಅಯ್ಯಪ್ಪ ಸ್ವಾಮಿ ನಮ್ಗೆ ಆಶೀರ್ವಾದ ಮಾಡ್ಯಾರ ಅಂತೇಳಿ ನಮಗೆ ಆ ಸಾಮರ್ಥ್ಯ ಕೊಡ್ತಾನೆ. ಕೆಟ್ಟ ಗುಣಗಳನ್ನೆಲ್ಲ ಬಯಲು ಹಾಕುವಂಥದ್ದು.
ಅದಕ್ಕೆ ಎಲ್ಲ ನಿಮ್ಮ ಏನು ನೀವು ಗುರುಗಳು ದೊಡ್ಡವ್ರದ್ರಿ ಸರ್. ಇನ್ನೊಂದು ಸಲ ನಿಮ್ಮ ಹೆಸರು ಹೇಳ್ರಿ ಮರ್ತೇನೋ. ರಮೇಶ್ ಮೊದಲು ಸ್ವಾಮಿ ವಿಜಯಪುರ ರಮೇಶ್ ಮುದೋಳ ಗುರುಸ್ವಾಮಿ ವಿಜಯಪುರದ. ನಿಮ್ಮೆಲ್ಲ ಏನು ನೀವು ಏನಂತಾರಲ್ಲ ಹೊಸದಾಗಿ ಬಂದು ಗುರುಗಳಿಗೆ ಏನಂತೀರಿ ಅದಕ್ಕೆ ಕನ್ಯಾಸ್ವಾಮಿಗಳಿಗೆ ಒಳ್ಳೆಯ ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೆಯ ಅಭಿರುಚಿ ಹೇಳಿ ಜೀವನದ ಉದ್ದಕ್ಕೂ ಅವ್ರು ಯಾವ ಥರ ನಾವು ಬದುಕಬೇಕು, ಹೆಂಗೆ ನಾವು ನಮ್ಮ ಹೆಜ್ಜೆಗಳನ್ನ ಇಟ್ಕೋಬೇಕು, ಅದೇನು ಸುಪ್ರವಾದ ಜೀವನ ಸಾಗಿಸುವಂಥ ಒಂದು ವಿಚಾರಗಳು ನೀವು ಅವತ್ತು ಹೇಳ್ತು ಬರುತ್ತೆ ಹೇಳಿ ನಿಮ್ಮಲ್ಲಿ ನಮ್ಮ ಎಲ್ಲ ಅಶೋಕ್ ಕೋತಾತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಗೆ ಅಗದಿ ಪ್ರಾರ್ಥನೆ ಸಲ್ಲಿಸಿ ಇನ್ನೊಂದು ಸಲ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ ನಾವು ವಿನಂತಿ ಮಾಡ್ಕೋತಾನೆ ಗುರುಗಳ. ನಮ್ಮೆಲ್ಲ ಅಯ್ಯಪ್ಪ ಸ್ವಾಮಿ ತಂದೆ ನಿಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಜನಸೇವೆ ಮತ್ತು ಜನಾರ್ದನ ಸೇವೆ ಆಗಲಿ ಅಂತೇಳಿ ನಿಮ್ಗೆ ಅಯ್ಯಪ್ಪ ಸ್ವಾಮಿ ಸದಾ ನಿಮ್ಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಮ್ಮೆಲ್ಲ ಗುರುಗಳು ಶರಣ ಗೊತ್ತಿರೋದು. ಸ್ವಾಮಿಯೇ 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 ವೀರನೇ ಗಂಟಲೇ ಕೋಟಿ ಬ್ರಹ್ಮಾಂಡ ನಾಯಕರೇ ಸ್ವಾಮಿಯೇ ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ ಓಂ ಶ್ರೀ ಸ್ವಾಮಿ. ನಮಸ್ಕಾರ ಗುರುಗಳು. ನಮಸ್ಕಾರ.